ಏಷ್ಯಾದಲ್ಲೇ ಅತಿ ಹೆಚ್ಚು ಮುಳುಗಡೆ ಹೊಂದಿದಂಥ ಪ್ರದೇಶ ಬಾಗಲಕೋಟೆ ಜಿಲ್ಲೆ. ಈ ಬಾರಿ ಬಾಗಲಕೋಟೆ ಜಿಲ್ಲೆಗೆ ಕೇಂದ್ರ ಬಜೆಟ್ನಲ್ಲಿ ಏನೇನು ಕೊಡುಗೆಗಳನ್ನ ನೀಡ್ತಾರೆ ಅನ್ನೋದು ಸಾಕಷ್ಟು ಒಂದು ಕುತೂಹಲ ಕೂಡಿ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಬಾಗಲಕೋಟೆ ಜನತೆ ಈ ಬಜೆಟ್ನಲ್ಲಿ ಯಾವ್ಯಾವ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಅನ್ನೋದನ್ನ ಅವರನ್ನ ಕೇಳೋಣ. ಈಗಾಗಲೇ ಸಾಕಷ್ಟು ಸ್ಥಳೀಯರು ಇಲ್ಲಿ ಬಾಗಲಕೋಟೆ ಜನತೆ ಇದ್ದಾರೆ. ಸರ್, ಈಗ ನಾಳೆ ಬಜೆಟ್ ಇದೆ. ಬಜೆಟ್ನಲ್ಲಿ ನಿಮಗೆ ಯಾವ ಬಾಗಲಕೋಟೆಗೆ ಏನೆಲ್ಲ ಸಿಗ್ಬೋದು ಅನ್ಸುತ್ತೆ? ಬಾಗಲಕೋಟೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಬರೀ ಕರ್ನಾಟಕ ರಾಜ್ಯದ ಯೋಜನೆ ಅಷ್ಟೇ ಅಲ್ಲ, ಒಂದು ರಾಷ್ಟ್ರೀಯ ಯೋಜನೆ. ಇದು ನಮ್ಮ ರಾಜ್ಯದ ಒಂದು ಭೂಮಿ ಮತ್ತು ಮನೆಗಳನ್ನು ಕಳೆದುಕೊಂಡಂತ ರೈತಾಪಿ ಜನ ಇಡೀ 4-5 ರಾಜ್ಯಗಳಿಗೆ ನಾವು ಅನ್ನವನ್ನು ಕೊಡ್ತಕ್ಕಂತ ಒಂದು ತ್ಯಾಗ ಮನೋಭಾವವನ್ನು ಆಸ್ತಿ ಕಳ್ಕೊಂಡಿವಿ. ಈ ಬಜೆಟ್ನಲ್ಲಿ ಸಾಧಾರಣ 40-50 ವರ್ಷ ಆಯಿತು. ಕೃಷ್ಣಾ ಮೇಲ್ದಂಡೆ ಯೋಜನೆ ಎಲ್ಲಾ ಗೌರ್ಮೆಂಟ್ನು ಏನು ಬರೀ ಆಶ್ವಾಸನೆ ಕೊಡ್ತಕ್ಕಂಥದ್ದು ಇದನ್ನೇ ಮಾಡಿದವರು. ಮೊದಲಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಬಿಜೆಪಿನೂ ಇರಬೇಕು, ಸೆಂಟ್ರಲ್ ಅಲ್ಲಿ ಬಿಜೆಪಿನೂ ಇರಬೇಕಂತ ಹೇಳಿ ರಗಡ ಹೇಳಿದ್ರು. ಇದೇ ರೀತಿ 4-5 ಸಲ ಬಂದು ಹೋತು. ಈ ಯೋಜನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರದಿಂದನೂ ಆಗ್ತಾ ಇಲ್ಲ, ಆಮೇಲೆ ಕೇಂದ್ರೀಯ ಸರ್ಕಾರದಿಂದನೂ ಆಗ್ತಾ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ ಆಗುವಂತ ಬಜೆಟ್ನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ತ್ವರಿತಗತಿಯಲ್ಲಿ ಮುಗಿಸುವ ಸಲುವಾಗಿ ಅತಿ ಹೆಚ್ಚಿನ ಒಂದು ಬಜೆಟ್ ಅನ್ನ ಇಲ್ಲಿ ನಮ್ಮ ಅಣೆಕಟ್ಟಿಗೆ ಬಿಡುಗಡೆ ಮಾಡಬೇಕಂತೇಳಿ ನಾವು ಬಾಗಲಕೋಟೆ ಸಾರ್ವಜನಿಕರು ಮತ್ತು ರೈತಾಪಿ ವರ್ಗದಿಂದ ಕೇಳ್ಕೊತಾ ಇದ್ದೇನೆ. ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಮಂಡನೆಯಾಗುವಂತ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಸಹಿತ ಗ್ಯಾರಂಟಿ ಯೋಜನೆಗಳನ್ನ ಬಿಟ್ಟು ಅದ ಯೋಜನೆಗಳಿಗೆ ಹಾಕುವಂತ ಹಣವನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಹಾಕಿದ್ರೆ 2 ವರ್ಷದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆ ಮುಗಿತೈತಿ. ಯಾಕಂದ್ರೆ ಹೊಸ ಭೂ ಸ್ವಾಧೀನ ಕಾಯ್ದೆ ಬಂದಂತದ್ದು ಒಂದು ಜಟಿಲವಾದಂತ ಕಾಯ್ದೆ. ಆ ಕಾಯ್ದೆಗೆ ಎಲ್ಲರಿಗೆ ನೀವು ಒಂದು ಒಳ್ಳೆಯ ಅವಕಾಶವನ್ನು ಕೊಡಬೇಕಾಗಿತ್ತು ಅಂತಂದ್ರೆ ತ್ವರಿತಗತಿ 5,000 ಕೋಟಿ 10,000 ಕೋಟಿ ಕೊಟ್ಟರೆ ಆಗುವಂತ ಕೆಲಸ ಅಲ್ಲ ಇದು. ಯಾಕಂದ್ರೆ ಒಂದು ಹಳ್ಳಕ್ಕೆ ಒಂದು ಕೆರೆಗೆ ಕಟ್ಟುವಂತ ಡ್ಯಾಮ್ ಅಲ್ಲ ಇದು. ವಿಶ್ವದಲ್ಲಿಯೇ ಒಂದು ದೊಡ್ಡ ಪ್ರಮಾಣದಂತ 225 ಹಳ್ಳಿಗಳನ್ನ ಬೃಹತ್ ಬಾಗಲಕೋಟೆ ಜಿಲ್ಲಾ ಒಂದು ನಗರವನ್ನ ಕಳೆದುಕೊಂಡಂತ ಏರಿಯಾ. ಈ ಬಜೆಟಿನಲ್ಲಿ ತಾತ್ಕಾಲಿಕ ಯಾವುದು ಎಲ್ಲ ಉಳಿದ ಇಲಾಖೆಗಳಿಗೆ ಬಿಡುಗಡೆ ಮಾಡಲಾರಂತ ಹಣವನ್ನು ಇಲ್ಲೇ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಬಿಡುಗಡೆ ಮಾಡಿ ತ್ವರಿತಗತಿಯಲ್ಲಿ ಯೋಜನೆಯನ್ನು ಮುಗಿಸಬೇಕು. ಕೇಂದ್ರ ಸರ್ಕಾರದಿಂದ ಸಹಿತ ಈ ಯೋಜನೆಗೆ ವಿಶೇಷವಾದ ಪ್ರಾತಿನಿಧ್ಯ ಕೊಟ್ಟು ಈ ಬಜೆಟ್ನಲ್ಲಿ ಹೆಚ್ಚಿನ ಒಂದು ಅನುದಾನವನ್ನ ಬಿಡುಗಡೆ ಮಾಡಿ ಅಣೆಕಟ್ಟನ್ನು ಪೂರ್ತಿ ಮುಗಿಸುವಂತ ಒಂದು ಯೋಜನೆ ಮಾಡಬೇಕು. ತ್ವರಿತವಾಗಿ ಅಲ್ಲಿ ಭೂ ಸ್ವಾಧೀನ ಆಗುವಂತದ್ದು ಒಂದು ಪ್ರಕ್ರಿಯೆ, ಒಂದು ನೋಟಿಫಿಕೇಶನ್ ಸಹಿತ ಕೇಂದ್ರ ಸರ್ಕಾರ ಹೊರಡಿಸಬೇಕಂತ. ಈ ಬಾರಿ ಕೇಂದ್ರ ಬಜೆಟ್ನಲ್ಲಿ ನಿಮ್ಮ ನಿರೀಕ್ಷೆಗಳು? ನಮ್ಮ ನಿರೀಕ್ಷೆ, ನಮ್ಮ ಜಿಲ್ಲೆಗೆ ಯಾಕೋ ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಅವರು ಮೋದಿ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ದಯಮಾಡಿ ಈ ಬಜೆಟ್ನಲ್ಲೂ ಕೂಡ ನಮ್ಮ ಮುಳುಗಡೆ ಸಂತ್ರಸ್ತರು ಊರು ಬಿಟ್ಟು ಕಳ್ಕೊತ ಬಂದಿದ್ದಾರೆ. ಆದರೆ ನಿಮ್ಮಲ್ಲಿ ಸ್ವಲ್ಪ ಕಳಕಳಿ ಆಗಿರ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಮುಳುಗಡೆಯಿಂದ ನೊಂದ ಜನ ಬಂದಂಥದ್ದು ಈಗಾದರೂ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಈಗಾದ್ರೆ ನಮ್ಮ ಜಿಲ್ಲೆಯನ್ನು ಕೊಡುಗೆ ಕೊಡಬೇಕಂತೂ ತಮ್ಮಲ್ಲಿ ಇಲ್ಲಂತೆ ಇಲ್ಲಕ್ಕೆ ತಾರತಮ್ಯ ಮಾಡಿದ್ರೆ ಇದೇ ರೀತಿ ಮುಂದುವರಿಸಿದ್ರೆ ನಾವು ಸಹಿಸಕ್ಕಾಗಲ್ಲ. ಇನ್ನೊಬ್ರು ಇಲ್ಲ ಸ್ಥಳೀಯರಿದ್ದಾರೆ. ಏನೆಲ್ಲ ಬಜೆಟ್ ಅಲ್ಲಿ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ? ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗ ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗ ಎಲ್ಲ ತ್ಯಾಗ ಬಲಿದಾನಗಳಿಂದ ಇವತ್ತಿನ ದಿವಸ ಸಂತ್ರಸ್ತರು ತಮ್ಮ ಮನೆ ಮಠ ಹೊಲ ಮನಿ ಎಲ್ಲಾ ಕಳ್ಕೊಂಡ್ಕೊಂಡು ನಿರ್ಗತಿಕರಾಗಿದ್ದಾರ. ಅವ್ರಿಗೆ ಬದುಕಲಿಕ್ಕೆ ಒಂದು ಕೇಂದ್ರ ಬಜೆಟ್ದವರು ಒಂದು ಹೆಚ್ಚಿನ ಪರಿಹಾರಧನ ಕೃಷ್ಣಾ ಮೇಲ್ದಂಡೆ ಯೋಜನೆಯೊಳಗ ಸಂತ್ರಸ್ತವ್ರಿಗೆ ನೀಡ್ಬೇಕು. ಇಲ್ಲ ಅಂತಂತಂದ್ರ ಪರಿಸ್ಥಿತಿ ಬಹಳ ಗಂಭೀರ ಆಗತ್ತ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಾಗ ಕಾಂಗ್ರೆಸ್ ಸರ್ಕಾರ ಐತೆ ಯಾಕಂದ್ರೆ ತಾರತಮ್ಯ ಮಾಡಿಕಂದ್ರೆ ಇಂತಲ್ಲಿ ಅನುದಾನ ಕೊಡ್ಲಿಕ್ಕಂತಂದ್ರ ಇಲ್ಲಿನ ಸಂತ್ರಸ್ತರು ಬಹಳ ಬಲಿಪಶ ಆಗ್ತಾರ. ಈ ದೇಶಕ್ಕಾಗಿ ತ್ಯಾಗ ಮಾಡ್ಯಾರ. ಕೃಷ್ಣಾ ಮೇಲ್ದಂಡೆ ಆಲಮಟ್ಟಿ ಅಣೆಕಟ್ಟೆ ಕಟ್ಟಿಕೆರಿಂದ ಎಲ್ಲಾ ವಿಶ್ವದಲ್ಲೇ ಇವತ್ತಿನ ದಿವಸ ತ್ಯಾಗ ಮಾಡಿದವ್ರ ಅಂತಂತಂದ್ರೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರು. ಅಂತ ಸಂತ್ರಸ್ತರಿಗೆ ಇವತ್ತು ಕೇಂದ್ರ ಸರ್ಕಾರ ನೆರವಾಗಬೇಕು. ಹೆಚ್ಚಿನ ಅನುದಾನ ಈ ಒಂದು ಜಿಲ್ಲೆಗೆ ಸಂತ್ರಸ್ತರಿಗೆ ಉತ್ತರ ಕರ್ನಾಟಕ ಭಾಗ ಕೊಡ್ಬೇಕಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಇನ್ನೊಬ್ಬರ ಸ್ಥಳೀಯರು ಕೂಡ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಕೇಂದ್ರ ಸರ್ಕಾರದಿಂದ ಈ ಬಾಗಲಕೋಟೆ ಜಿಲ್ಲೆಗೆ ಈ ದಲಿತರಿಗೆ ಆಶ್ರಯ ಯೋಜನೆ ಮನಿನೇ ಬಂದಿಲ್ರಿ. ಯಾರು ಕೊಟ್ಟಾರ? ಎಲ್ಲಿ ಇನ್ನಾದ್ರೂ ಕೊಟ್ಟಿಲ್ಲ. ಬಂದೇ ಇಲ್ರಿ. ಮತ್ತ ಈ ಬಾಗಲಕೋಟೆ ಮರ್ತಾ ಬಿಟ್ಟಾರ ಏನಾರ ಕೇಂದ್ರ ಸರ್ಕಾರದವ್ರು. ಮತ್ತ ಈಗ ರೈಲ್ವೆ ಲೋಕಾಪುರದಿಂದ ಇದನ್ನ ಮಾಡಕತ್ತಾರ. ಅದನ್ನ ರೈಲ್ವೆನು ಅದನ್ನು ಅಲ್ಲಿಗೆ ಸ್ಟಾಪ್ ಆಗಿದೆ ಸರ್. ಅಂದ್ರೆ ಏನ ಬಾಗಲಕೋಟೆ ಅವ್ರಿಗೆ ಲೆಕ್ಕಕ್ಕಿಲ್ಲನು ಲೆಕ್ಕಕ್ಕೆ ಕೇಂದ್ರ ಸರ್ಕಾರದವ್ರು ಮಾಡ್ತಾರ. ಆ ರೀತಿ ತಾರತಮ್ಯ ಮಾಡಬೇಡ್ರಿ. ನೋಡ್ರಿ, ಇಲ್ಲಿ ಬಡವ್ರು ಅದಾರ, ಭೂಮಿ ಕಳ್ಕೊಂಡವ್ರ ಅದಾರ, ಮನಿ ಕಳ್ಕೊಂಡವ್ರ ಅದಾರ, ಎಲ್ಲಾ ಆಸ್ತಿ ಪಾಸ್ತಿ ಕಳ್ಕೊಂಡ್ ಎಲ್ಲೋ ಒಂದು ಗುಡ್ಸ್ಲ ಹಾಕೊಂಡ್ ಜೀವನ ಮಾಡ್ತಾರ. ಅಂತವ್ರಿಗೆ ಬಡಬಗ್ಗರಿಗೆ ಆಶ್ರಯ ಯೋಜನೆ ಮನಿ ರಗಡ್ ಕೇಂದ್ರದ ದುನಿಯಾ ಬಜೆಟ್ ರಗಡ್ ದುನಿಯಾ ಐತ್ರಿ. ಅದನ್ನ ತಗೊಂಬಂದ್ ಬಡಬಗ್ಗರಿಗೆ ಅನುಕೂಲ ಮಾಡ್ಬೇಕು. ಮಾಡಿದ್ರೆ ಅದು ಒಂದು ಸ್ವಾರ್ಥಿ ಆಗುತ್ತೆ.
ಜೀವನ ಬದುಕಾಗ್ತದೆ. ಇದು ಬಾಗಲಕೋಟೆ ಜಿಲ್ಲೆಯ ಏನು ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ ಇರತಕ್ಕಂತ ನಿರೀಕ್ಷೆಯ ಮಾತುಗಳು. ಕ್ಯಾಮರಾಮನ್ ಸಚಿನ್ ಜೊತೆ ಮುರುಗೇಶ್ ಹಳ್ಳಿ, ರಾಜ್ ನ್ಯೂಸ್, ಬಾಗಲಕೋಟೆ.